ಪವರ್ ಲಿಫ್ಟಿಂಗ್ ಅಲ್ಲಿ ರಿಟರ್ನ್ಸ್ ಇದೆಯಾ ಅಂದ್ರೆ ಪವರ್ ಲಿಫ್ಟಿಂಗ್ ಗೆದ್ರೆ ಕ್ಯಾಶ್ ಪ್ರೈಸ್ ಸಿಗತ್ತಾ? ಶಾರ್ಟ್ ಆನ್ಸರ್ ಇಲ್ಲ ಬ್ರೋ. ಪವರ್ ಲಿಫ್ಟಿಂಗು, ಬಾಡಿ ಬಿಲ್ಡಿಂಗು, ವೇಟ್ ಲಿಫ್ಟಿಂಗು, ನೀವು ಯಾವುದೇ ಸ್ಪೋರ್ಟ್ಸ್ ತಗೊಳ್ಳಿ ಎಕ್ಸೆಪ್ಟ್ ಕ್ರಿಕೆಟ್, ರಿಟರ್ನ್ಸ್ ಇಲ್ಲ. ನಮಗೆ ದುಡ್ಡು ಯಾರು ಕೊಡಲ್ಲ. ಇವನ್ ನೀವು ನ್ಯಾಷನಲ್ ಅಲ್ಲ ಇಂಟರ್ನ್ಯಾಷನಲ್ ಗೋಲ್ಡ್ ಮೆಡಲ್ ಮಾಡಿ ಯಾರು ಬಂದ್ಬಿಟ್ಟು ನಿಮಗೆ ದುಡ್ಡು ಕೊಡಲ್ಲ. ಏನು ಫಿನಾನ್ಷಿಯಲ್ ಸಪೋರ್ಟ್ ಇಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ನಿಮಗೆ ರೈಲ್ವೇಸ್ ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ ಓಪನಿಂಗ್ಸ್ ಬರ್ಬೋದು, ಅದು ಕ್ಯಾಟಗರಿ ಬೇಸಿಸ್ ಬಾಡಿ ವೇಟ್ ಮೇಲೆ. ಆಯ್ತಾ, ನಿಮ್ ಏಜ್ ಚೆನ್ನಾಗಿರ್ಬೇಕು, ನಿಮ್ ಪರ್ಫಾರ್ಮೆನ್ಸ್ ಪೀಕ್ ಅಲ್ಲಿ ಇರಬೇಕು, ಆಮೇಲೆ ಆ ಕ್ಯಾಟಗರಿಯಲ್ಲಿ ಅಲ್ಲಿ ವೇಕೆನ್ಸಿ ಇರಬೇಕು, ಅವಾಗ ಮಾತ್ರ ಸಿಗತ್ತೆ. ಸೊ ರಿಟರ್ನ್ಸ್ ಏನೂ ಇಲ್ಲ. ಸೊ ಇಲ್ಲೆಲ್ಲ ಬರೀ ಇನ್ವೆಸ್ಟ್ಮೆಂಟೇ. ನೀವೆಲ್ಲದಕ್ಕೂ ಖರ್ಚು ಮಾಡ್ಲೇಬೇಕು. ಸ್ಟ್ರಾಪ್ಸ್ ಇಂದ ಹಿಡಿದು, ನ್ಯೂಸ್ ಲೀಸ್ ಇಂದ ಹಿಡಿದು, ಬೆಲ್ಟ್ ಇಂದ ಹಿಡಿದು ಎಲ್ಲದಕ್ಕೂ ದುಡ್ಡು ಹಾಕ್ಲೇಬೇಕು. ಆಯ್ತಾ, ಸೊ ದುಡ್ಡು ಮಾಡ್ತೀನಿ ಅಂತ ಪವರ್ ಲಿಫ್ಟಿಂಗ್ ಬರ್ಬೇಡಿ. ಅಥವಾ ಇನ್ನೊಬ್ಬ ಯಾರೋ ಮಾಡ್ತಾನೆ, ಅಥವಾ ಜಾಸ್ತಿ ವೇಟ್ಸ್ ಹೊಡೆದ್ರೆ ಫಾಲೋವರ್ಸ್ ಬರ್ತಾರೆ, ಲೈಕ್ಸ್ ಬರುತ್ತೆ, ನನ್ ಹವಾ ಮೇಂಟೈನ್ ಆಗುತ್ತೆ. ಪವರ್ ಲಿಫ್ಟಿಂಗ್ ಏನು ಅಂದ್ರೆ ನೀವು ಟೆಕ್ನಿಕ್ ಕಲಿಬೇಕು, ನೀವು ಟೈಮ್ ಕೊಡಬೇಕು, ನೀವು ಯು ಹ್ಯಾವ್ ಟು ಇನ್ವೆಸ್ಟ್ ಯುವರ್ ಪ್ಯಾಷನ್ ಹಿಯರ್. ನೀವು ಪ್ಯಾಷನೇಟ್ ಆಗಿದ್ರೆ ಮಾತ್ರ ಒಳ್ಳೆ ಲಿಫ್ಟ್ ಆಗ್ತೀರಾ. ಇಲ್ಲ ಅಂದ್ರೆ ನೀವು ಸುಮ್ಮನೆ ಬರ್ತೀರಾ, ಬಂದ ಪುಟ್ಟ ಹೋದ ಪುಟ್ಟ ಬಂದು 1-2 ವರ್ಷ ಚಾಂಪಿಯನ್ ಮಾಡ್ತಾರೆ, ಆಮೇಲೆ ಒಂದು ಕಣ್ಣಿಗೆ ಕಾಣಲ್ಲ, ಹಂಗ ಹೋಗ್ಬಿಡ್ತಾರೆ. ಸೊ ಆತರ ಮಾಡಕ್ ಹೋಗ್ಬೇಡಿ. ಸೊ ನೀವು ಇಲ್ಲಿ ರಿಟರ್ನ್ಸ್ ತೆಗಿಬೇಕಾ, ಫಸ್ಟ್ ನೀವು ವಿನ್ ಆಗಿ ಸ್ಟೇಟ್, ಡಿಸ್ಟ್ರಿಕ್ಟ್, ನ್ಯಾಷನಲ್. ಅದಾದ್ಮೇಲೆ ನಿಮಗೆ ಬಂದಿರೋ ಲರ್ನಿಂಗ್ಸ್ ಮತ್ತೆ ಎಕ್ಸ್ಪೀರಿಯನ್ಸ್ ಇಂದ ಇನ್ನೊಬ್ಬನ ಗೈಡ್ ಮಾಡಿ. ಸೊ ಕೋಚಿಂಗ್ ಮಾಡೋದ್ರಿಂದ ನಿಮಗೆ ರಿಟರ್ನ್ ಸಿಗುತ್ತೆ. ಎಸ್, ಇವರ ಕ್ರಿಕೆಟರ್ ಇಂಡಿಯಾದಲ್ಲಿ ಅದಕ್ಕೆ ಬಿಟ್ಟು ಬೇರೆ ಯಾವುದಕ್ಕೂ ಬೆಲೆ ಇಲ್ಲ. ಸ್ಯಾಡ್ ಟ್ರೂತ್, ಬಟ್ ಇಟ್ ಇಸ್ ಅ ರಿಯಾಲಿಟಿ.